ತುಲಾರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಅನೇಕ ಫಲಗಳನ್ನು ಕಾಣಬಹುದು. ಅದರಲ್ಲಿ ಪ್ರಧಾನವಾಗಿ ಇಷ್ಟು ದಿನಗಳ ಕಾಲ ಅಂದರೆ 9ರಲ್ಲಿ ಗುರು ಇದ್ದ ಅನೇಕ ಶುಭ ಫಲಗಳಾಗಿ ಹೋಗುತ್ತೆ ಎನ್ನುವ ಮಟ್ಟಕ್ಕೆ ಬಂದು ದೂರ ಆದದ್ದು ತುಲಾರಾಶಿಯವರಿಗೆ ಇದೆ. ಅದಕ್ಕೆ ಕಾರಣ ಷಷ್ಠದಲ್ಲಿ ಕೂತಿರ್ತಕ್ಕಂತಹ ಶನಿ. ಅವನು ಈ ವರ್ಷವೂ ಷಷ್ಠದಲ್ಲಿಯೇ ಇರ್ತಾನೆ. ಆದ್ದರಿಂದ ಷಷ್ಠದಲ್ಲಿದ್ದಾಗ ಮತ್ತೆ ಹಿಂದಿನದ್ದೇ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಯೋಚನೆ ಬರಬಹುದು. ಆದರೆ ಗುರುವಿನ ಬಲ, ಯಾಕೆಂದರೆ ಶನಿ 10ಕ್ಕೆ ಬಂದು ಶನಿಗೆ ಗುರುವಿನ ದೃಷ್ಟಿ, ಗುರು 9ರಲ್ಲಿ ಏನಿದ್ದಾನೆ ಅವನು 10ನೇ ಮನೆಗೆ ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಉಚ್ಚ ಸ್ಥಾನಕ್ಕೆ ಬಂದಾಗ ತುಲಾರಾಶಿಯವರಿಗೆ ಗಜಕೇಸರಿ ಯೋಗವನ್ನು ತೋರಿಸಿಕೊಡುತ್ತೆ. ಗಜಕೇಸರಿ ಯೋಗ ಜೊತೆಗೆ ಅದು ಉಚ್ಚ ಕ್ಷೇತ್ರವೂ ಆಗಿರೋದರಿಂದ ಅವನು ಶನಿಗೆ ದೃಷ್ಟಿ ಕೊಟ್ಟದ್ದರಿಂದ ಹಿಂದಿನ ವರ್ಷದಲ್ಲಿ ಶನಿಯಿಂದಾಗಿ ಏನು ಸೂಚಿತವಾಗಿತ್ತು ಅನಿಷ್ಟ ಫಲಗಳು, ಆ ಎಲ್ಲ ಅನಿಷ್ಟ ಫಲಗಳೂ ಕೂಡ ಪರಿಹಾರವಾಗುತ್ತೆ ಗುರುದೃಷ್ಟಿ ಇದ್ದದ್ದರಿಂದ. ಆದ್ದರಿಂದ ಹೆದರಿಕೊಳ್ಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ. 9, 10, 11ರಲ್ಲಿ ಗುರು ಸಂಚಾರ ಜೊತೆಗೆ ರಾಹುಕೇತುಗಳ ಬದಲಾವಣೆ, ಇದರಿಂದ ಅನೇಕ ಶುಭ ಫಲಗಳು ನಿಮಗೆ ಕಾಣಲಿಕ್ಕಿದೆ. ವಿಶೇಷವಾಗಿ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಾವು ಮಾಡಿಕೊಳ್ಳೋದರಿಂದ ತುಲಾರಾಶಿಯವರು ಅಧಿಕವಾದಂತಹ ಫಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.